ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಬಹಳ ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ. ನೀವು ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಕೆ ಆಗಿರೋದ್ರ ಬಗ್ಗೆ ನಿಮಗೇನಾದರೂ ಕನ್ಫರ್ಮೇಷನ್ ಕೊಟ್ಟಿರಬೇಕಲ್ವಾ? ಒಂದು ನಿಮಗೆ ಎಕ್ನಾಲಜ್ಮೆಂಟರ್ ಅಂದರೆ ಮಂಜೂರಾತಿ ಪತ್ರ, ಸ್ಯಾಂಕ್ಷನ್ ಲೆಟ್ರ್ ನಿಮಗೆ ಸಿಕ್ಕಿರಬೇಕು. ಇಲ್ಲದಿದ್ದರೆ ನಿಮಗೇನಾದರೂ ಮೊಬೈಲಿಗೆ SMS ಆದರೂ ಬಂದಿರಬೇಕು, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಕೆಯಾಗಿದೆ ಅಂತ ಹೇಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ. ವೀಕ್ಷಕರೇ, 99% ಜನರು ವಿಡಿಯೋನ ನೋಡಿ ಹೋಗ್ತೀರಾ, ಲೈಕ್ ಮಾಡೋದಿಲ್ಲ. ಲೈಕ್ ಮಾಡಿ ವೀಕ್ಷಕರೇ, ಅದು ಫ್ರೀಯಾಗಿರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ಅದು ಮಾತ್ರ ನಿಮ್ಮಿಂದ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು RC ವಿವರಗಳನ್ನು ಪಡೆಯಿರಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮೇಲೆ ಒಂದು ಸೇವಾ ಸಿಂಧು ಇಂದ ಒಂದು ಪಾಪಪ್ ಮೆನು ಬಂದಿದೆ ನೋಡಿ. ಅಪ್ಲಿಕೇಶನ್ ಫಾರ್ ದ RC ನಂಬರ್ ಆಲ್ರೆಡಿ ರಿಸೀವ್ಡ್ ಅಂತ ಹೇಳಿ ಬಂದಿದೆ. ಈ ಥರ ಬಂದರೆ ಮಾತ್ರ ನಿಮ್ಮ ಅರ್ಜಿ ಸಲ್ಲಿಕೆಯಾಗಿದೆ ಅಂತೇಳಿ ಅರ್ಥ. ನಂತರ ನಿಮ್ಮ ಸ್ಯಾಂಕ್ಷನ್ ಲೆಟ್ರ್ ನಿಮ್ಮ ಹತ್ರ ಇದ್ದರೆ, SMS ಬಂದಿದ್ದರೆ, ಇವು ಮೂರು ಕೂಡ ಕನ್ಫರ್ಮೇಷನ್ ಕೊಡುತ್ತೆ ನಿಮ್ಮ ಅರ್ಜಿ ಸಲ್ಲಿಕೆಯಾಗಿದೆ ಅಂತೇಳಿ. ವೀಕ್ಷಕರೇ, ನೆನಪಲ್ಲಿ ಇಟ್ಕೊಳ್ಳಿ, ಈ ವೆಬ್ಸೈಟು ಯಾರೆಲ್ಲ ಅಥರೈಸ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಪಡೆದಿದ್ದೀರೋ ಅವರಿಗೆ ಮಾತ್ರ ಈ ವೆಬ್ಸೈಟ್ ವರ್ಕ್ ಆಗುತ್ತೆ. ಸರಿನಾ? ಈ ವಿಡಿಯೋದ ಬಗ್ಗೆ ತಮಗೇನಾದರೂ ಡೌಟು, ಕ್ವಶನ್ಗಳಿದ್ದರೆ ಕಮೆಂಟ್ ಮಾಡಿ ವೀಕ್ಷಕರೇ, ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.